ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಳೆಗಾಲ ಅಂತೇಳಿ ಘೋಷಣೆ ಮಾಡಬೇಕಂತ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒತ್ತಾಯ ಇತ್ತು. ಆದರೆ ಇವತ್ತು ಸರ್ಕಾರದ ವತಿಯಿಂದ ರಿಲೀಸ್ ಮಾಡಿರ್ತಕ್ಕಂಥ ಬರಗಾಲದ ಒಂದು ತಾಲೂಕುಗಳನ್ನು ನೋಡಿದಾಗ ನಮ್ಮ ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಮತ್ತು ಹೊಳಲ್ಕೆರೆ ಬಿಟ್ಟು ಹೋಗಿರ್ತಕ್ಕಂಥ ಅಂಶಗಳು ಬಂದಿವೆ. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಮೊಳಕಾಲ್ಮೂರಿನಲ್ಲಿ ಅತಿ ಹೆಚ್ಚು ಮಳೆ ಬರೋಲ್ಲ, ಯಾವಾಗಲೂ ಬರೋಲ್ಲ. ಬಂದರೂ ಕೂಡ ಅದು ಉಪಯೋಗ ಆಗ್ತಿಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬರುತ್ತೆ ಅಂತ ಎಲ್ಲರೂ ಗೊತ್ತಿದೆ. ಆದಾಗ್ಯೂ ಕೂಡ ಈ ಸಾರಿ ನಮಗೆ ಜುಲೈ ತಿಂಗಳಲ್ಲಿ 100% ನೀರಾವರಿಗೆ ಬೇಕಾಗಿರ್ತಕ್ಕಂಥದ್ದೇನು ಮಳೆ ಬೇಕಾಗಿತ್ತು. 100% ಮಳೆ ಬರಲಿ ಜುಲೈನಲ್ಲಿ. ಈ ಜೂನ್ನಲ್ಲಿ -95% ಮಳೆ ಆಗಿರ್ತಕ್ಕಂಥದ್ದು ಇಲ್ಲಿ ಬಂದಿಲ್ಲ. ಹೀಗಾಗಿ ಮೊನ್ನೆ ಆಗಸ್ಟ್ನಲ್ಲಿ ಸ್ವಲ್ಪ ಮಳೆ ಬಂದಿದ್ದು, ಅದನ್ನೇ 14% ಮಳೆ ಬಂದಿದೆ ಅಂತ ಒಂದು ಹಿನ್ನೆಲೆಯಲ್ಲಿ ಅದನ್ನು ನಮ್ಮ ತಾಲೂಕನ್ನ ಬಿಟ್ಟಿದ್ವಿ ಅಂತೇಳಿ ಹೇಳ್ತಾ ವಹಿಸ್ಕೊಂಡಿದ್ದಾರೆ. ನನಗಂತೂ ಅರ್ಥವಾಗ್ತಾಯಿಲ್ಲ. ಈ ಕಾರಣದಿಂದ ಈಗಾಗಲೇ ಸರ್ಕಾರ ಕೂಡ ಒಂದು ಪತ್ರ ಬರೀತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಅದು ಆದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಪರ್ಸ್ನಲಾಗಿ ಹೋಗಿ ಕಂಡುಬಿಟ್ಟು ತಾಲೂಕಿನ ಈ ಸಮಸ್ಯೆಗಳನ್ನು ಅವ್ರ ಮುಂದೆ ಇರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಈಗ ತಾನೇ ನಾನು ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದೆ, ರಾಜ್ಯ ಮಟ್ಟದ ಅಧಿಕಾರಿಗಳ ಹತ್ರ. ಇದು ಫಸ್ಟ್ ಪೇಜ್ ಮಾತ್ರ ನಾವು ರಿಲೀಸ್ ಮಾಡಿದ್ವಿ. ಸೆಕೆಂಡ್ ಪೇಜ್ ಇನ್ನೂ ಭಾಳಷ್ಟು ತಾಲೂಕುಗಳನ್ನು ಬಿಡುಗಡೆಲ್ಲ ಡಿಕ್ಲೇರ್ ಮಾಡಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕನ್ನು ಡಿಕ್ಲೇರ್ ಮಾಡ್ತೀವಿ ಅನ್ನೋ ಒಂದು ಆಶಾಭಾವನೆ ನನಗೆ ಎಲ್ಲೋ ಸಿಕ್ಕಿದೆ. ಆ ಒಂದು ಕಾರಣದಿಂದ 1 ವಾರ 10 ದಿವಸ ನಾವು ಇದನ್ನು ಕಾಯಬೇಕಾಗುತ್ತೆ. 10 ದಿವಸ ತದನಂತರ ಅವರು ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಮುಂದಿನ ಯೋಚನೆಗಳನ್ನು ಮಾಡಬೇಕಾಗುತ್ತೆ. ಮಳೆಗಾಲ ಅಂತೇಳಿ ಘೋಷಣೆ ಮಾಡಬೇಕಂತ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒತ್ತಾಯ ಇತ್ತು. ಆದರೆ ಇವತ್ತು ಸರ್ಕಾರದ ವತಿಯಿಂದ ರಿಲೀಸ್ ಮಾಡಿರ್ತಕ್ಕಂಥ ಬರಗಾಲದ ಒಂದು ತಾಲೂಕುಗಳನ್ನು ನೋಡಿದಾಗ ನಮ್ಮ ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಮತ್ತು ಹೊಳಲ್ಕೆರೆ ಬಿಟ್ಟು ಹೋಗಿರ್ತಕ್ಕಂಥ ಅಂಶಗಳು ಬಂದಿವೆ. ಇದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಮೊಳಕಾಲ್ಮೂರಿನಲ್ಲಿ ಅತಿ ಹೆಚ್ಚು ಮಳೆ ಬರೋಲ್ಲ, ಯಾವಾಗಲೂ ಬರೋಲ್ಲ. ಬಂದರೂ ಕೂಡ ಅದು ಉಪಯೋಗ ಆಗ್ತಿಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬರುತ್ತೆ ಅಂತ ಎಲ್ಲರೂ ಗೊತ್ತಿದೆ. ಆದಾಗ್ಯೂ ಕೂಡ ಈ ಸಾರಿ ನಮಗೆ ಜುಲೈ ತಿಂಗಳಲ್ಲಿ 100% ನೀರಾವರಿಗೆ ಬೇಕಾಗಿರ್ತಕ್ಕಂಥದ್ದೇನು ಮಳೆ ಬೇಕಾಗಿತ್ತು. 100% ಮಳೆ ಬರಲಿ ಜುಲೈನಲ್ಲಿ. ಈ ಜೂನ್ನಲ್ಲಿ -95% ಮಳೆ ಆಗಿರ್ತಕ್ಕಂಥದ್ದು ಇಲ್ಲಿ ಬಂದಿಲ್ಲ. ಹೀಗಾಗಿ ಮೊನ್ನೆ ಆಗಸ್ಟ್ನಲ್ಲಿ ಸ್ವಲ್ಪ ಮಳೆ ಬಂದಿದ್ದು, ಅದನ್ನೇ 14% ಮಳೆ ಬಂದಿದೆ ಅಂತ ಒಂದು ಹಿನ್ನೆಲೆಯಲ್ಲಿ ಅದನ್ನು ನಮ್ಮ ತಾಲೂಕನ್ನ ಬಿಟ್ಟಿದ್ವಿ ಅಂತೇಳಿ ಹೇಳ್ತಾ ವಹಿಸ್ಕೊಂಡಿದ್ದಾರೆ. ನನಗಂತೂ ಅರ್ಥವಾಗ್ತಾಯಿಲ್ಲ. ಈ ಕಾರಣದಿಂದ ಈಗಾಗಲೇ ಸರ್ಕಾರ ಕೂಡ ಒಂದು ಪತ್ರ ಬರೀತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಅದು ಆದರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನು ಪರ್ಸ್ನಲಾಗಿ ಹೋಗಿ ಕಂಡುಬಿಟ್ಟು ತಾಲೂಕಿನ ಈ ಸಮಸ್ಯೆಗಳನ್ನು ಅವ್ರ ಮುಂದೆ ಇರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಈಗ ತಾನೇ ನಾನು ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದೆ, ರಾಜ್ಯ ಮಟ್ಟದ ಅಧಿಕಾರಿಗಳ ಹತ್ರ. ಇದು ಫಸ್ಟ್ ಪೇಜ್ ಮಾತ್ರ ನಾವು ರಿಲೀಸ್ ಮಾಡಿದ್ವಿ. ಸೆಕೆಂಡ್ ಪೇಜ್ ಇನ್ನೂ ಭಾಳಷ್ಟು ತಾಲೂಕುಗಳನ್ನು ಬಿಡುಗಡೆಲ್ಲ ಡಿಕ್ಲೇರ್ ಮಾಡಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕನ್ನು ಡಿಕ್ಲೇರ್ ಮಾಡ್ತೀವಿ ಅನ್ನೋ ಒಂದು ಆಶಾಭಾವನೆ ನನಗೆ ಎಲ್ಲೋ ಸಿಕ್ಕಿದೆ. ಆ ಒಂದು ಕಾರಣದಿಂದ 1 ವಾರ 10 ದಿವಸ ನಾವು ಇದನ್ನು ಕಾಯಬೇಕಾಗುತ್ತೆ. 10 ದಿವಸ ತದನಂತರ ಅವರು ಡಿಕ್ಲೇರ್ ಮಾಡಲಿಲ್ಲ ಅಂದರೆ ಮುಂದಿನ ಯೋಚನೆಗಳನ್ನು ಮಾಡಬೇಕಾಗುತ್ತೆ.